ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ರಘುಪತಿ ಕರ್ ಸಂದೇಸು ಅಬ್ ಸುನು ಜನನಿ ಧರಿ ಧೀರ್ ಅಸ್ ಕಹಿ ಕಪಿ ಗದ್ ಗದ್ ಭಯವು ಭರೆ ಬಿಲೋಚನ ನೀರ್ ಕಹೆವು ರಾಮ ಬಿಯೋಗ ತವ ಸೀತಾ ಮೋ ಕಹೂಂ ಸಕಲ ಭಯೇ ವಿಪರೀತ ನವ ತರು ಕಿಸಲಯ ಮನಹು ಕೃಸಾನು ಕಾಲ ನಿಸಾ ಸಮ ನಿಸಿ ಸಸಿ ಭಾನು ಕುಬಲಯ ಬಿಪಿನ ಕುತಂಬನ ಸರಿಸಾ ಬಾರಿದ ತಪತ್ ತೇಲ ಜನು ಬರಿಸಾ जे हित रहे करत तेई पीरा उरग श्वास सम त्रिविध समीरा कहेहूँ ते कछु दुख घटी होई काहि कहूँ यह जान न कोई तत्व प्रेम कर मम अरु तोरा जानत प्रिया ये कु मनु मोरा सो मनु सदा रहत तो ही पाही जानु प्रीति रसु ये तने ही माही प्रभु संदेसु सुनत बै देही मगन प्रेम तन सुधी नहीं तेही कह कपि हृदय धीर धरु माता सुमिरु राम सेवक सुख दाता उर आनहु रघुपति प्रभुताई सुनी मम बचन तजहु ಕದರಾಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆ ಹನುಮಂತನನ್ನ ರಾಮ ನನ್ನನ್ನ ನೆನೆಸ್ಕೊಳ್ತಾರೋ ಇಲ್ವೋ, ಆಮೇಲೆ ನನ್ನ ಬಗ್ಗೆ ಅವ್ರಿಗೆ ಯೋಚನೆ ಬರುತ್ತೋ ಇಲ್ವೋ ಅಂತನ್ಬಿಟ್ಟು ಕೇಳಿದಾಗ ಹನುಮಂತ ಹೇಳ್ತಾನೆ, ನಿಮ್ಮ ದುಃಖದಿಂದ ಅವರು ಕೂಡ ದುಃಖಿತರಾಗಿದ್ದಾರೆ, ನಿಮಗಿಂತ ಹೆಚ್ಚು ಪ್ರೀತಿಸ್ತಾರೆ ಅಂತನ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಮಾತೆ ಈಗ ಧೈರ್ಯ ತಂದ್ಕೊಂಡು ರಘುಪತಿಯ ಸಂದೇಶವನ್ನ ಕೇಳಿಸ್ಕೊಳ್ಳಿ. ಅಂದ್ರೆ ನಿಮಗೋಸ್ಕರ ಒಂದು ಸಂದೇಶವನ್ನ ಕಳಿಸಿದ್ದಾರೆ ನನ್ನ ಹತ್ರ, ಅದನ್ನ ನೀವು ಕೇಳಿಸ್ಕೊಳ್ಳಿ ಅಂತನ್ಬಿಟ್ಟು ಹೇಳ್ತಾನೆ. ಹನುಮಂತ ಈ ರೀತಿ ಹೇಳಿ ಪ್ರೇಮ ಪರವಶನಾಗ್ತಾನೆ, ಶರೀರ ಪುಳಕಗೊಂಡು ಕಣ್ಣು ಕೂಡ ಒದ್ದೆ ಆಗುತ್ತೆ. ಮಾರುತಿ ಹೇಳ್ತಾನೆ, ಅಮ್ಮ ಶ್ರೀರಾಮ ಹೀಗೆ ಹೇಳಿ ಕಳಿಸಿದಾನೆ, ಸೀತೆ ನಿನ್ನ ವಿರಹದಿಂದಾಗಿ ನನ್ನ ಪಾಲಿಗೆ ಚರಾಚರ ಎಲ್ಲ ಪದಾರ್ಥಗಳು ಕೂಡ ಪ್ರತಿಕೂಲವಾಗಿದೆ. ಅಂದರೆ ನನಗೆ ಹೇಗೆ ಬೇಕೋ ಹಾಗೆ ಕಾಣಿಸ್ತಾ ಇಲ್ಲ, ಅವು ಅದಕ್ಕೆ ವಿರುದ್ಧವಾಗಿದೆ. ಚರ ಮತ್ತು ಅಚರ ಅಂದರೆ ಜೀವ ಇಲ್ಲದೆ ಇರೋ ವಸ್ತುಗಳು, ಜೀವ ಇರೋ ವಸ್ತುಗಳು ಕೂಡ ನನಗೆ ವಿರುದ್ಧವಾಗಿ ಅಥವಾ ಪ್ರತಿಕೂಲವಾಗಿ ಕಾಣಿಸ್ತಾ ಇದೆ. ಈಗ ನಾವು ಕೇಳಿದ ಪ್ರಕಾರನೇ ಅವನು ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಕಾಡು ಎಷ್ಟು ಪ್ರಶಾಂತವಾಗಿತ್ತು, ಗಿಡ ಮರ ಬಳ್ಳಿಗಳೆಲ್ಲ ಎಷ್ಟು ಚೆನ್ನಾಗಿದ್ರೆ ಅದನ್ನು ನೋಡಿ ಇವನು ವಿರಹ ಜಾಸ್ತಿ ಆಯ್ತೆ ಹೊರ್ತು ಅದನ್ನು ನೋಡಿ ಅವನ ಮನಸ್ಸಿಗೆ ತೃಪ್ತಿ ಸಮಾಧಾನ ಅನ್ನೋದು ಸಿಗಲಿಲ್ಲ. ಯಾರಾದರೂ ಜೋಡಿಯಾಗಿದ್ದಾಗ ಅದನ್ನ ನೋಡಿದಾಗ್ಲೂ ಅವನಿಗೆ ತುಂಬ ನೋವಾಗ್ತಾ ಇತ್ತು. ಅದನ್ನು ಇವನು ಪ್ರತಿಕೂಲ ಅಂತ ಹೇಳ್ತಾ ಇರೋದು. ಆಮೇಲೆ ಹೊಸ ತರು ಪಲ್ಲವಗಳೂ ಕೂಡ ನನ್ನ ಮನಸ್ಸಿಗೆ ಬೆಂಕಿ ಹಾಗೆ ಭಾಸವಾಗ್ತಾ ಇದೆ. ನೋಡಿ, ಇಲ್ಲಿ ಆ ಚಿಗುರಿ ಎಲೆಗಳು ಇರುತ್ತಲ್ಲ, ಅದೆಲ್ಲ ಕೆಂಪು ಕಲರ್ ಆಗಿರುತ್ತೆ. ಅದನ್ನು ನೋಡಿದಾಗ ಅದು ಬೆಂಕಿಯ ಹಾಗೆ ನನಗೆ ಕಾಣಿಸ್ತಾ ಇತ್ತು. ಈಗ ಚಿಗುರು ಎಲೆಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಖುಷಿ ಕೊಡುತ್ತದು. ಆದರೆ ಇವನ ಪಾಲಿಗೆ ಅದೆಲ್ಲವೂ ಕೂಡ ಬೆಂಕಿಯ ಹಾಗೆ ಕಾಣಿಸ್ತಾ ಇತ್ತು. ಈ ಹಿಂದೆ ನಾವು ತಿಳ್ಕೊಂಡಿರೋ ಹಾಗೇನೆ ಸೀತೆಗೂ ಅದೇ ರೀತಿಯಾಗಿತ್ತು. ಅವಳು ಹೇಳ್ತಾಳಲ್ವಾ ಅಶೋಕ ವೃಕ್ಷಕ್ಕೆ, ನಿನ್ನ ವೃಕ್ಷದಲ್ಲಿರುವಂಥ ಚಿಗುರೆಲೆ ಆ ಬೆಂಕಿಯನ್ನು ನನಗೆ ಕೊಡು ಅಂತಂದ್ಬಿಟ್ಟು. ಅಂದರೆ ಅದು ಬೆಂಕಿಯ ಹಾಗೆ ಅವಳಿಗೆ ಕಾಣಿಸ್ತಾ ಇತ್ತು. ಯಾಕೆ ಹೇಳಿ, ಇಲ್ಲಿ ರಾಮನಿಗೂ ಹಾಗೆ ಕಾಣಿಸ್ತಾ ಇದೆ, ಅದಕ್ಕೆ ಅವಳಿಗೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ರಾತ್ರಿಗಳೆಲ್ಲ ಕಾಳ ರಾತ್ರಿಗಳು, ತುಂಬ ಭಯಂಕರವಾದಂತಹ ರಾತ್ರಿಗಳ ಹಾಗೆ ಕಾಣಿಸ್ತಾ ಇದೆ. ಚಂದ್ರ ಸೂರ್ಯನ ಹಾಗೆ ತಾಪದಾಯಕವಾಗಿದ್ದಾನೆ. ಈಗ ಚಂದ್ರ ಅಂತಂದರೆ ತಂಪನ್ನು ಕೊಡುವಂಥವನು, ಅವನು ನೋಡ್ತಾ ಇದ್ರೆ ಮನಸ್ಸಿಗೆ ಆನಂದ ಸಿಗತ್ತೆ. ಆದರೆ ಅವನೂ ಕೂಡ ಸೂರ್ಯನ ಹಾಗೆ ನನಗೆ ಉರಿ ಬಿಸಿಲನ್ನು ಕೊಡೋ ಹಾಗೆ ನನಗೆ ಅನ್ನಿಸ್ತಾ ಇದೆ, ಅಷ್ಟು ತಾಪವನ್ನು ಕೊಡ್ತಾ ಇದ್ದಾನೆ. ಕಮಲಗಳ ವನಗಳೆಲ್ಲ ಈಟಿಗಳು ಹೇಗೆ ಹಾಕಿ ಚುಚ್ಚಿದ್ರೆ ನಮಗೆ ನೋವಾಗುತ್ತೋ ಆ ರೀತಿ ನನ್ನನ್ನು ಚುಚ್ತಾ ಇದೆ. ಮತ್ತು ಮೋಡಗಳು ಕುದಿಯುವಂಥ ಎಣ್ಣೆಯನ್ನು ಮಳೆ ಸುರಿಸಿದ ಹಾಗೆ ನನಗೆ ಕಾಣಿಸ್ತಾ ಇದೆ. ಅಂದರೆ ಮೋಡಗಳಿಂದ ಮಳೆ ಸುರಿಯುತ್ತಲ್ವ, ಅದು ನಮಗೆ ತಣ್ಣಗೆ ಮಾಡುತ್ತೆ. ಆದರೆ ಇವನಿಗೆ ಕುದೀತಾ ಇರುವಂಥ ಎಣ್ಣೆ ನಮ್ಮ ಮೈ ಮೇಲೆ ಬಿದ್ದರೆ ಹೇಗಾಗುತ್ತೆ ಹೇಳಿ, ಅಷ್ಟು ಉರಿ ಆಗೋ ಹಾಗೆ ನನಗೆ ಅನ್ನಿಸ್ತಾ ಇದೆ. ಹಿಂದೆ ಹಿತವಾಗಿದ್ದೆಲ್ಲ ಈಗ ಅಹಿತಕಾರಕವಾಗಿದೆ.
ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನನಗೆ ನೀನು ನನ್ನ ಜೊತೆಲಿದ್ದಾಗ ಏನೆಲ್ಲ ಹಿತ ಹಿತ ಅನ್ನಿಸ್ತಾ ಇತ್ತೋ ಅದೆಲ್ಲ ನನಗೆ ಅಹಿತ ಅನ್ನಿಸ್ತಾ ಇದೆ. ಮತ್ತು ಶೀತಲವಾಗಿರುವಂಥ ಮಂದ ಸುಗಂಧಮಯವಾದಂತಹ ಗಾಳಿ ಹೇಗಿದೆ ಅಂತಂದರೆ ಹಾವುಗಳ ಹಾಗೆ ನನಗೆ ಬುಸ್ಕುಡ್ತಾ ಇರೋ ಹಾಗೆ ಭಯಂಕರವಾಗಿ ತಾಪದಾಯಕವಾಗಿದೆ. ನೋಡಿ, ಈ ರೀತಿ ಶೀತಲ ಮಂದ ಸುಗಂಧಮಯವಾಗಿರುವಂತಹ ಗಾಳಿ ಇದೆಯಲ್ಲ, ಅದು ಮನಸ್ಸಿಗೆ ತುಂಬ ಆನಂದ ಕೊಡುತ್ತೆ, ಸಮಾಧಾನಕರವಾಗಿರೋ ಹಾಗೆ ಮಾಡುತ್ತೆ. ಆದರೆ ಇಲ್ಲಿ ಅಂಥ ಗಾಳಿನೇ ಬುಸ್ಕುಡ್ತಾ ಇರೋ ಥರ ಇದೆ, ಮತ್ತು ನನ್ನಲ್ಲಿರುವಂಥ ತಾಪವನ್ನು ಹೆಚ್ಚಿಸ್ತಾ ಇದೆ ಅದು. ಆಮೇಲೆ ಮನಸ್ಸಲ್ಲಿ ನಮಗೆ ಏನಾದರೂ ಒಂದು ದುಃಖ ಇರುತ್ತಲ್ಲ, ಅದನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ನಾನು ಯಾರ ಮುಂದೆ ನನ್ನ ಅಳಲನ್ನು ತೋಡ್ಕೊಳ್ಳಿ? ಈ ದುಃಖ ಯಾರು ತಾನೇ ಅರ್ಥ ಮಾಡ್ಕೊಳ್ತಾರೆ? ಯಾರೂ ಇಲ್ಲ. ಅಂದರೆ ನನಗಾಗ್ತಾ ಇರುವಂಥ ದುಃಖವನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪ್ರಿಯೆ, ನನ್ನ ಮತ್ತು ನಿನ್ನ ಈ ಪ್ರೀತಿಯ ತತ್ವವನ್ನು ನನ್ನ ಮನಸ್ಸು ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ನನ್ನ ಮನಸ್ಸಿಗೆ ಮಾತ್ರ ಗೊತ್ತಿರೋದು. ಆದರೆ ಆ ಮನಸ್ಸಿದೆಯಲ್ಲ, ಅದು ಕೂಡ ಈಗ ನಿನ್ನ ಹತ್ರ ಇದೆ. ನೋಡಿ, ಇವನ ಮನಸ್ಸು ಅವನ ಹತ್ರ ಇರೋದ್ರಿಂದಾನೇ ಅವನಿಗೇನೇನಾಗ್ತಾ ಇದೆಯೋ ಅದೆಲ್ಲ ಅವಳಿಗೂ ಕೂಡ ಆಗ್ತಾ ಇದೆ, ಅವಳಿಗೇನಾಗ್ತಾ ಇದೆಯೋ ಅದು ಇವನಿಗೂ ಕೂಡ ಆಗ್ತಾ ಇದೆ. ಸೊ ಇಲ್ಲಿ ನನ್ನ ಮನಸ್ಸು ಕೂಡ ಅದು ನಿನ್ನ ಹತ್ರನೇ ಇದೆ. ನನ್ನ ಪ್ರೀತಿಯ ಸಾರ ನೀನು ಇಷ್ಟರಿಂದಾನೇ ತಿಳ್ಕೊ. ಅಂದರೆ ನನ್ನ ಮನಸ್ಸಿಗೆ ಆಗ್ತಾ ಇರೋ ನೋವೇನು ಅಂತ ನನ್ನ ಮನಸ್ಸು ನಿನ್ನ ಹತ್ರ ಇರೋದ್ರಿಂದ ನಿನಗದು ಗೊತ್ತಾಗುತ್ತೆ. ಸೊ ಇದು ನನ್ನ ಪ್ರೀತಿಯ ಸಾರ, ಇದರಿಂದ ನೀನು ತಿಳ್ಕೋಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಸೊ ರಾಮ ಏನು ಹೇಳಿದ್ನೋ ಆ ರೀತಿ ಎಲ್ಲ ಇಲ್ಲಿ ಹನುಮಂತ ಹೇಳಿ ಮುಂದುವರೆದು ಹೇಳ್ತಾನೆ, ತಾಯೇ, ಹೃದಯದಲ್ಲಿ ಧೈರ್ಯವನ್ನು ತನ್ಕೋ. ಸೇವಕರಿಗೆ ಸುಖವನ್ನು ಕೊಡುವಂತಹ ಶ್ರೀರಾಮನನ್ನು ನೆನೆಸ್ಕೊಂಡು ರಘುಪತಿಯ ಪ್ರಭುತ್ವವನ್ನು ಧ್ಯಾನ ಮಾಡ್ತಾ ಈ ಅಂಜಿಕೆಯನ್ನು ಬಿಡು ಅಂತ ಹೇಳ್ತಾನೆ. ರಾಮ ಎಂಥವನು, ಅವನ ಶಕ್ತಿ ಏನು, ಅವನು ಎಲ್ಲವೂ ಗೊತ್ತಿರೋಳು ನೀನೇ ಈ ರೀತಿ ಕೂತ್ಕೊಂಡಿದ್ಯಲ್ಲ. ಸೇವಕರಿಗೆ ಯಾವಾಗಲೂ ಸುಖವನ್ನು ಕೊಡುವಂಥವನವನು, ಅವನನ್ನು ಸ್ಮರಣೆ ಮಾಡ್ಕೊ. ನೀನು ಅವನ ಪ್ರಭುತ್ವ ಎಂಥದ್ದು ಅನ್ನೋದನ್ನು ನೀನು ಧ್ಯಾನ ಮಾಡು. ಅಂದರೆ ಅವನು ಏನೆಲ್ಲ ಮಾಡಬಲ್ಲ ಅನ್ನೋದನ್ನು ನೀನು ಧ್ಯಾನಿಸ್ಕೊ. ಆಮೇಲೆ ಈ ನಿನ್ನಲ್ಲಿರುವಂಥ ಈ ಭಯ ಏನಿದೆಯೋ ಅದನ್ನು ಬಿಡು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಅಂದರೆ ನಮಗೆ ಎಂಥದೇ ಕಷ್ಟ ಬಂದಿರಲಿ, ಆ ಭಗವಂತನನ್ನು ನೆನೆಸ್ಕೋಬೇಕು. ನಮ್ಮಲ್ಲಿ ಏನೇ ಕಷ್ಟ ಆಗಿರ್ಬೋದು, ಭಯ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಹೊರಟೋಗುತ್ತೆ. ಭಗವಂತನ ಮುಂದೆ ಯಾವುದೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಯಾವುದೇ ಪರಿಸ್ಥಿತಿ, ನಮಗೆ ಕಷ್ಟ ಬಂದಾಗಲೇ ನೆನೆಸ್ಕೋಬೇಕು ಅಂತಲ್ಲ ಹೇಳ್ತಾ ಇರೋದು. ಯಾವಾಗಲೂ ಸದಾ ಕಾಲ ಭಗವಂತನನ್ನು ಸ್ಮರಿಸ್ಕೊಳ್ತಾ ಇದ್ರೆ ಕಷ್ಟ ಬಂದಾಗ ಸ್ಮರಿಸ್ಕೊಳ್ಬೇಕು ಅನ್ನೋದು ಇಲ್ಲ. ಯಾಕಂದರೆ ಕಷ್ಟಗಳೇ ಬರೋದಿಲ್ಲ. ಭಗವಂತ ಇದ್ದಾಗ ನೆಗೆಟಿವ್ ಅನ್ನೋದು ಎಲ್ಲಿಂದ ಬರುತ್ತೆ? ಆದರೆ ನಮ್ಮ ಮನಸ್ಸಲ್ಲಿ ನಮಗೆ ಇನ್ನೂ ಡೌಟ್ ಇದೆ ಭಗವಂತನ ಮೇಲೆ, ನಾವು ಸಂಪೂರ್ಣವಾಗಿ ನಾವು ನಂಬೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಕಷ್ಟಗಳು, ದುಃಖಗಳು, ಈ ಭಯ ಅನ್ನೋದು ಅದೆಲ್ಲ ಬರೋದು. ಯಾವಾಗ ಒಂದ್ಸರಿ ನಮ್ಮಲ್ಲಿ ಧೈರ್ಯ ಬಂದ್ಬಿಡುತ್ತೋ, ಆ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನುವಂಥ ಒಂದು ದೃಢವಾದ ನಂಬಿಕೆ ನಮ್ಮಲ್ಲಿರುತ್ತೋ, ಆಗ ನೋಡಿ ನಮ್ಗೆ ಯಾವ ರೀತಿ ಭಯನೂ ಇರೋದಿಲ್ಲ, ಯಾವುದೇ ನೋವು ದುಃಖಗಳು ಏನು ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ಬಂದರೂ ಕೂಡ ಬರ್ತವೆ ಹೋಗ್ತವೆ ಅಷ್ಟೇ ಹೊರತು, ಯಾಕಂದರೆ ಮನುಷ್ಯ ಅಂತಂದಮೇಲೆ ಎಲ್ಲ ರೀತಿಯ ಒಂದು ಪರಿಸ್ಥಿತಿಗಳು ಬರುತ್ತೆ. ಆದರೆ ನಮ್ಮನ್ನೇನು ಮಾಡದೆ ಇರೋ ಹಾಗದು ತಂತಾನಾಗಿ ಹೊರಟೋಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು, ನೀವು ಭಯವನ್ನು ಬಿಟ್ಟುಬಿಡಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.